ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಸಹ ನನ್ನ ನಮಸ್ಕಾರ. ಈ ಬಾರಿಯ ಚಂದ್ರಗ್ರಹಣ ಭಾನುವಾರ ಬಂದಿರುವಂತಹದ್ದು. ಭಾರತದಲ್ಲಿ ಗೋಚಾರ ಇದೆ, ಅಂದರೆ ನಮಗೆ ಭಾರತದಲ್ಲಿ ಚಂದ್ರಗ್ರಹಣದ ಒಂದು ಗೋಚಾರ ಇದೆ. ಹೀಗಾಗಿ ನಾವು ಮನೆಯಲ್ಲಿ ಅವತ್ತಿನ ದಿವಸ ಕೆಲವೊಂದಷ್ಟು ನಿಯಮಗಳನ್ನು ನಮ್ಮ ಒಳ್ಳೆಯದಕ್ಕೋಸ್ಕರ ಪಾಲನೆ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಅವತ್ತಿನ ದಿವಸ ಚಂದ್ರಗ್ರಹಣ ಭಾನುವಾರ ಬಂದಿರುವಂತಹದ್ದು, ಜೊತೆಯಲ್ಲಿ ಅವತ್ತಿನ ದಿವಸ ಪೌರ್ಣಮಿ ಇದೆ. ಅದರಲ್ಲಿಯೂ ಈ ಗ್ರಹಣ ಭಾನುವಾರ ಬಂದಿರುವಂತಹದ್ದು. ಒಟ್ಟಾಗಿ ಭಾನುವಾರ, ಪೌರ್ಣಮಿ, ಚಂದ್ರಗ್ರಹಣ ಒಟ್ಟಾಗಿ ಕೂಡಿ ಬಂದಿರುವಂತಹದ್ದು ಒಂದಷ್ಟು ರಾಶಿಗಳಿಗೆ ಬಹಳ ಒಂದು ದೋಷಗಳನ್ನು ತಂದೊಡ್ತಾ ಇದೆ. ಹೀಗಾಗಿ ಕೆಲವೊಂದು ರಾಶಿಯವರು, ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ, ಒಂದಷ್ಟು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಇಲ್ಲ ಅಂತಂದರೆ ಒಂದು 3 ತಿಂಗಳ ಕಾಲ ಬಹಳ ತೊಂದರೆಯನ್ನು ನೀವು ಅನುಭವಿಸ್ಬೇಕಾಗತ್ತೆ. ಇನ್ನು ಭಾನುವಾರ ಈ ಗ್ರಹಣದ ಗೋಚಾರ ಏನಿದೆ, ಸಾಯಂಕಾಲ 7:30ರಿಂದ ಸಂಪೂರ್ಣವಾಗಿ ಪ್ರಾರಂಭ ಆಗುತ್ತೆ. ಅಂದರೆ 7:30ರಿಂದ ಸಂಪೂರ್ಣವಾಗಿ ಈ ಗ್ರಹಣದ ಗೋಚಾರ ಪ್ರಾರಂಭ ಆಗುವಂತಹದ್ದು. ರಾತ್ರಿ 10:30ಯಿಂದ 11 ಗಂಟೆಯವರೆಗೂ ಕೂಡ ಈ ಗ್ರಹಣದ ಒಂದು ಛಾಯೆ ಇದ್ದೇ ಇರುತ್ತೆ. ಕೆಲವು ವೈಚಾರಿಕವಂತರು ಅಥವಾ ನಾವು ಓದಿದ್ದೀವಿ ಅನ್ನೋಂತಹವರು ಇದು ಒಂದು ವೈಜ್ಞಾನಿಕವಾದಂತಹ ಕ್ರಿಯೆ ಅಂತ ಹೇಳಿ ಏನೇ ಹೇಳಿದ್ರೂ ಕೂಡ ಇದು ಒಂದು ಭೂಮಿಗೆ ಸೂತಕದ ಛಾಯೆ ಇದ್ದ ಹಾಗೆ. ಹೀಗಾಗಿ ಅವರವರ ನಂಬಿಕೆ ಅವರವರಿಗೆ. ನೀವು ನಂಬಿಕೆ ಇರುವಂತಹವರು ಏನು ಮಾಡಬೇಕು ಅಂತಂದರೆ, ನೀವು ಆರೋಗ್ಯವಾಗಿದ್ದರೆ ರಾತ್ರಿ ಹೊತ್ತಿನಲ್ಲಿ ಸ್ನಾನ ಮಾಡೋದ್ರಿಂದ ನಮಗೆ ಏನೂ ತೊಂದರೆ ಇಲ್ಲ ಅನ್ನೋ ಹಾಗಿದ್ದರೆ ಗ್ರಹಣ ಒಂದು 10:30, 11 ಗಂಟೆಗೆ ಬಿಡುತ್ತೆ. 11 ಗಂಟೆಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಮೈಗೆ ಸ್ನಾನ ಮಾಡಿ ಮಲ್ಕೊಳ್ಳಿ, ಹೆಲ್ತ್ ಸರಿ ಇರೋವಂತಹವರು. ಇನ್ನು ಮಾರನೇ ಬೆಳಗ್ಗೆ ಎದ್ದು ನೀವು ಸೋಮವಾರ ತಲೆಗೆ ಸ್ನಾನ ಮಾಡ್ಕೋಬಹುದು. ಇಲ್ಲ ನಮಗೆ ನೈಟೆಲ್ಲ ಸ್ನಾನ ಮಾಡಿದ್ರೆ ಆಗಲ್ಲ, ಆರೋಗ್ಯದ ತೊಂದರೆಗಳಾಗುತ್ತೆ ಅನ್ನೋವಂಥವರು ಬಿಟ್ಬಿಡಿ. ಸೋಮವಾರ ಬೆಳಗ್ಗೆ ನೀವು ತಲೆಗೆ ಸ್ನಾನ ಮಾಡ್ಕೋಬಹುದು. ಗ್ರಹಣದ ದಿವಸ ನೀವು ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತಂದರೆ, ಭಾನುವಾರದ ದಿವಸ ನೀವು ರಾತ್ರಿಯ ಊಟವನ್ನು 7:30 ಒಳಗೆ ಮುಗಿಸ್ಕೊಂಬಿಡಬೇಕು. ಅಂದರೆ ಮಕ್ಕಳಾದಿಯಾಗಿಂದ ಹಿಡಿದು ಎಲ್ಲರ ಊಟವೂ ಸಹ 7:30 ಒಳಗಡೆ ಮುಗಿದೋಗಬೇಕು. ಯಾಕೆ ಅಂತಂದರೆ ಗ್ರಹಣ ನಡೆಯುವಂತಹ ಸಂದರ್ಭದಲ್ಲಿ ನಾವು ಊಟ ಮಾಡಿದ್ರೆ ಅದು ನಮ್ಮ ದೇಹಕ್ಕೆ ವಿಷವಾಗಿ ಪರಿವರ್ತಿತ ಆಗುವಂತಹ ಸಂದರ್ಭ ಇರುತ್ತೆ. ಅಂದರೆ ಮುಂದೆ ಅನಾರೋಗ್ಯಗಳನ್ನು ತಂದು ಒಡ್ಡುತ್ತೆ. ಇನ್ನು ಆದಷ್ಟು ಸಣ್ಣ ಮಕ್ಕಳು ಮತ್ತು ಗರ್ಭಿಣಿ ಸ್ತ್ರೀಯರು ಹೊರಗಡೆ ಬರಲಿಕ್ಕೆ ಹೋಗಬೇಡಿ. ಅಂದರೆ ಗ್ರಹಣ ನಡೆಯುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರೆಗ್ನೆಂಟ್ ಲೇಡೀಸ್, ಗರ್ಭಿಣಿ ಹೆಣ್ಣು ಮಕ್ಕಳು ಹೊರಗಡೆ ಬರಬೇಡಿ. ಏಕೆಂದರೆ ಹೊಟ್ಟೆಲಿರುವಂತಹ ಮಕ್ಕಳಿಗೆ ಕೈ ಕಾಲುಗಳು ಊನ ಆಗುವಂತಹ ಸಂದರ್ಭ ಇರುತ್ತೆ. ದಯಮಾಡಿ ಜಾಗೃತಿಯಾಗಿರಿ. ಕುಡಿಯುವಂತಹ ನೀರಿಗೆ, ಈಗ ವಾಟರ್ ಫಿಲ್ಟ್ರ್ ಒಳಗೆಲ್ಲ ಹಾಕಲಿಕ್ಕಾಗಲ್ಲ. ಯಾರಾದರೂ ನೀರನ್ನು ನೀವು ಬೇರೆ ಥರದಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀರಾ, ಕ್ಯಾನ್ಗಳಲ್ಲಿ ಅಂಥದ್ದಿಂಥದ್ರಲ್ಲಿ ಅನ್ನೋವಂತಹವರು ದರ್ಬೆ ಹಾಕಿಟ್ಕೊಳ್ಳಿ. ಗ್ರಂಥಿಗೆ ಅಂಗಡಿನಲ್ಲಿ ದರ್ಬೆ ಕೊಡಿ ಅಂತ ಹೇಳಿ ಕೇಳಿದ್ರೆ ಕೊಡ್ತಾರೆ. ಕುಡಿಯೋ ನೀರಿಗೆ ದರ್ಬೆಯನ್ನು ಹಾಕಿ ಇಟ್ಕೊಳ್ಳಿ. ಮತ್ತು ನೀವು ಗ್ರಹಣ ನಡೆಯುವಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ಮನೆಯ ಮುಖ್ಯ ದ್ವಾರದ ಹೊಸ್ತಲಿಗೆ ಒಂದು ದರ್ಬೆಯನ್ನು ಇಡಿ. ಅಂದರೆ ಮೇಯ್ನ್ ಡೋರ್ ಹೊಸ್ತಲಿರುತ್ತಲ್ವ, ಆ ಹೊಸ್ತಲ ಮೇಲೆ ಒಂದು ದರ್ಬೆ ಇಡಬೇಕು.
ಗ್ರಹಣ ಸ್ಟಾರ್ಟ್ ಆಗುತ್ತೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅನ್ನೋ ಅಷ್ಟರಲ್ಲಿ ನೀವು ಈ ಕೆಲಸವನ್ನು ಮಾಡುವಂತಹದ್ದನ್ನು ಮಾಡಿ. ಗ್ರಹಣ ನೋಡಬೇಕು ಅನ್ನುವಂತಹ ಕುತೂಹಲ ಎಲ್ರಿಗೂ ಸಹ ಇರುತ್ತೆ. ಆದರೆ ದಯಮಾಡಿ ಹೊರಗಡೆ ಎಲ್ಲ ಹೋಗಿ ನಿಂತ್ಕೊಂಡು ಅದನ್ನು ಬರಿಗಣ್ಣಿನಿಂದ ನೋಡುವಂತಹ ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಅವತ್ತಿನ ಸಾಯಂಕಾಲ ದೇವ್ರ ಮನೆಯಲ್ಲಿ ದೀಪ ಹೊತ್ತಿಸ್ಬೇಡಿ, ಅಂದರೆ ಸಂಜೆ ದೀಪ ಅಂಟಿಸ್ಲಿಕ್ಕೆ ಹೋಗಬೇಡಿ. ಏಕೆಂದರೆ ಗ್ರಹಣ ನಡೆಯುವಂತಹ ಸಂದರ್ಭದಲ್ಲಿ ದೇವರ ಮನೆಯಲ್ಲಿ ದೀಪಗಳು ಉರಿಯುವಂತಹದ್ದು ಬೇಡ. ಇನ್ನು ಗ್ರಹಣ ಬಿಟ್ಟ ನಂತರ ಅವತ್ತೇ ನೆಲ ಒರೆಸ್ಬಿಡೋದು ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಈ ಗ್ರಹಣ ಒಂದು 11 ಗಂಟೆಗೆ ಬಿಡುತ್ತೆ. ಕೆಲವರಿಗೆಲ್ಲ ಏನು ಪರಿಪಾಠ ಅಂದರೆ ಗ್ರಹಣ ಬಿಟ್ಟ ತಕ್ಷಣ ಬಾಗಿಲೆಲ್ಲ ತೊಳೆದು ಗುಡಿಸಿ ಒರೆಸಿ ಮಾಡಿಬಿಡ್ತೀರ. ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಸೋಮವಾರ ಬೆಳಗ್ಗೆ ಬೇಗ ಎದ್ದು ಗುಡಿಸ್ಕೊಂಡು ಒರೆಸ್ಕೊಂಡು ಬಾಗಿಲು ತೊಳೆದು ಪ್ರತಿಯೊಬ್ಬರೂ ಸಹ ತಲೆಗೆ ಸ್ನಾನ ಮಾಡ್ಕೋಬೇಕು. ತಲೆಗೆ ಸ್ನಾನ ಮಾಡಿ ದೇವರ ಪೂಜೆ ಮಾಡಿ. ಸೋಮವಾರ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ದೀಪ ಅಂಟಿಸೋದಕ್ಕೆ ಮೊದಲು ತಿಂಡಿ ಅಡುಗೆ ಮಾಡಲಿಕ್ಕೆ ಹೋಗಬೇಡಿ. ಮಕ್ಕಳೆಲ್ಲ ಸ್ಕೂಲಿಗೆ ಬೇಗ ಹೋಗ್ತಾರೆ ಎಂದು ದಯಮಾಡಿ ಬೇಗ ಎದ್ದೇಳಿ. ಇವೆಲ್ಲ ಮುಂದೆ ಮನೆಗೆ ನಾನಾ ತರಹದ ತೊಂದರೆಗಳನ್ನು ತಂದೊಡ್ಡುತ್ತೆ. ಗ್ರಹಣದ ಸಂದರ್ಭದಲ್ಲಿ ನೀವು ಯಾವ ರೀತಿ ನಡ್ಕೋತೀರ ಅನ್ನುವಂತಹದ್ದು. ಹೀಗಾಗಿ ಮೊದಲು ತಲೆಗೆ ಸ್ನಾನ ಮಾಡಿಕೊಂಡು ದೀಪ ಹಚ್ಚಿಬಿಟ್ಟು ನಂತರನೇ ತಿಂಡಿಯನ್ನು ಮಾಡಬೇಕು. ಅದರ ಜೊತೆಗೆ ನೀವು ಸೋಮವಾರ ಯಾವ ರೀತಿ ಪೂಜೆ ಮಾಡಬೇಕು ಅಂತಂದರೆ ಎಲ್ಲ ದೇವರ ಫೋಟೋಗಳನ್ನು ಒರೆಸ್ಕೊಂಡು ದೇವರ ಮನೆಯಲ್ಲಿ ಏನೇನೆಲ್ಲ ದೇವರ ಸಾಮಗ್ರಿಗಳನ್ನು ಬಳಸ್ಕೊತಿರಲ್ವ ಅದೆಲ್ಲವನ್ನು ತೊಳೆದು ವಾರ ಮಾಡ್ತಿರಲ್ವ ನೀವು, ಆ ರೀತಿ ಮಾಡಬೇಕು. ನಾನು ಶುಕ್ರವಾರ ಇಟ್ಟಿದ್ದೆ, ಶನಿವಾರ ಇಟ್ಟಿದ್ದೆ ಕಳಸ ಮತ್ತೆ ತೆಗಿಬೇಕಾ ಅಂತೇಳಿ ದಯಮಾಡಿ ಕೇಳಬೇಡಿ. ಗ್ರಹಣ ನಡೆದಿದೆ ಅಂದಮೇಲೆ ಅಲ್ಲಿಗೆ ಮುಗೀತು. ನೀವು ಯಾವತ್ತೇ ಇಟ್ಟಿದ್ರೂ ಕೂಡ ಗ್ರಹಣ ಬಿಟ್ಟ ಮಾರನೇ ದಿವಸ ನೀವು ಸಂಪೂರ್ಣವಾಗಿ ಎಲ್ಲವನ್ನು ಕಳಸ ವಿಸರ್ಜನೆ ಮಾಡಿ ವಾರವನ್ನು ಮಾಡಬೇಕಾಗತ್ತೆ. ಸರಿಯಾದಂತಹ ರೀತಿಯಲ್ಲಿ ಅವತ್ತಿನ ದಿವಸ ದೇವರ ಪೂಜೆಯನ್ನು ಮಾಡಿ. ರಾಶಿ ಫಲಗಳಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳೋಣ ಅಂದ್ಕೊಂಡೆ, ಆದರೆ ಈ ವಿಡಿಯೋ ಬೇಗನೆ ಎಂಡ್ ಆಯಿತು. ಗ್ರಹಣದ ಬಗ್ಗೆ ತಿಳಿಸ್ಬೇಕಾಗಿದ್ದು, ಹೀಗಾಗಿ ಇದೇ ವಿಡಿಯೋನಲ್ಲ ನಿಮಗೆ ರಾಶಿ ಫಲದ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತೀನಿ. ನೋಡಿ, 7 ರಾಶಿಗಳಿಗೆ ಬಹಳ ಸಂಕಷ್ಟ ಇದೆ ಈ ಗ್ರಹಣದಿಂದ. ಮೊದಲನೇದಾಗಿ ಮೀನರಾಶಿ. ಈ ರಾಶಿಯವರಿಗೆ ಈ ಗ್ರಹಣ ಏನು ನಡೆಯುತ್ತಲ್ವ, ಈ ಗ್ರಹಣದಿಂದ ನಿಮಗೆ ಹಣಕಾಸಿಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು, ಏರುಪೇರುಗಳು ಬಹಳ ಆಗುತ್ತೆ. ನಿಮಗೆ ಸರಳ ಪರಿಹಾರ ಅಂತಂದರೆ ನಿಮ್ಮ ಮನೆ ದೇವರೇನಿರುತ್ತೆ ಆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಒಂದು ಪೂಜೆ ಮಾಡಿಸ್ಕೊಂಡು ಬನ್ನಿ. ಒಂದು ಹುಂಡಿಗೆ ಒಂದು 11 ರೂಪಾಯಿ ಹಾಕಿ ಈ ಗ್ರಹಣದ ಒಂದು ಏನು ನಡೆದಿದೆ ಅದರಿಂದ ಏನು ತೊಂದರೆಗಳು ನನ್ನ ರಾಶಿಗಾಗಿದ್ರೂ ಕೂಡ ಎಲ್ಲವನ್ನು ನಿವಾರಣೆ ಮಾಡಿ ಒಳ್ಳೇದು ಮಾಡಿ ಅಂತ ಹೇಳಿ ಕೇಳಿಕೊಂಡು ಒಂದು 11 ರೂಪಾಯಿ ಹುಂಡಿಗೆ ಹಾಕ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ. ನಿಮ್ಮ ಮನೆ ದೈವಕ್ಕಿಂತ ಯಾವ ದೈವವೂ ಸಹ ನಿಮಗೆ ಬೇಕಿರಲ್ಲ ಕಷ್ಟವನ್ನು ಕಳೆಯೋದಕ್ಕೆ. ಇದಾದಮೇಲೆ ನೀವೇನು ಮಾಡಬೇಕು, ಒಂದು 9 ಶನಿವಾರಗಳ ಕಾಲ ಆಂಜನೇಯ ಸ್ವಾಮಿಗೆ ತಪ್ಪದೆ ಎಳ್ಬತ್ತಿ ಹಾಕಬೇಕು. ಬೆಳಗ್ಗೆ ಹಾಕೋದಾದರೆ 8 ಗಂಟೆ ಒಳಗೆ ಹಾಕಿ, ಸಂಜೆ ಹಾಕೋದಾದರೆ ಒಂದು 5:30 ಅಷ್ಟರಲ್ಲಿ ಹಾಕಿಬಿಡಿ. ಮೊದಲನೇ ದಿವಸ ಸ್ವಾಮಿಗೆಲ್ಲ ಹೇಳ್ಕೋಬೇಕು, ಈ ರೀತಿ ಗ್ರಹಣದಿಂದ ಆಗಿರುವಂತಹ ತೊಂದರೆಗಳನ್ನು ನಿವಾರಣೆ ಮಾಡಿ ಅಂತ ಹೇಳಿ ಕೇಳಿಕೊಂಡು ನಿರಂತರವಾಗಿ 9 ಶನಿವಾರ ಹಾಕ್ತಾ ಬನ್ನಿ. ಇನ್ನು 2ನೇ ರಾಶಿ ತುಲಾ ರಾಶಿ. ಈ ಗ್ರಹಣ ಗೋಚಾರ ಫಲವಾಗಿ ಏನು ತೊಂದರೆ ಆಗುತ್ತೆ ತುಲಾರಾಶಿನವ್ರಿಗೆ ಅಂತಂದರೆ, ಕೆಲಸ ಮಾಡುವಂತಹ ಜಾಗದಲ್ಲಿ ನಿಮಗೆ ನಾನಾ ತೊಂದರೆಗಳು ಎದುರಾಗುತ್ತೆ. ಜೊತೆಯಲ್ಲಿ ಗಂಡ ಮತ್ತು ಹೆಂಡತಿ ನಡುವೆ ವೈಮನಸ್ಯಗಳು ಹೆಚ್ಚಾಗುವಂತಹ ಸಂಭವ ಇದೆ. ಈ ಗಂಡ ಹೆಂಡತಿ ಮಧ್ಯೆ ಈ ರೀತಿ ಆಗಬಾರ್ದು ಅನ್ನುವಂತಹದ್ದಾದರೆ 3 ಸೋಮವಾರಗಳು ನಿರಂತರವಾಗಿ ಲಕ್ಷ್ಮೀನಾರಾಯಣ ಅಥವಾ ಈಶ್ವರ ಪಾರ್ವತಿ 2 ಜೋಡಿಯಾಗಿ ಇರುವಂತಹ ಸನ್ನಿಧಾನಕ್ಕೆ ಹೋಗಿಬಿಟ್ಟು ದರ್ಶನ ಮಾಡಿಕೊಂಡು ಬಂದು ತಪ್ಪದೆ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು 1 kg ಹೆಸರುಬೇಳೆಯನ್ನು ನಿಮ್ಮ ಹೆಣ್ಣು ಮನೆ ದೇವರು ದೇವಸ್ಥಾನಕ್ಕೆ ಕೊಡಿ. ಇಲ್ಲ ಆಗಲಿಲ್ಲ ಅಂತಂದರೆ ಗಂಡು ಮನೆ ದೇವರ ದೇವಸ್ಥಾನಕ್ಕೂ ಸಹ ಕೊಡಬಹುದು. ಇದು ತುಲಾರಾಶಿಗೆ ಸಂಬಂಧಪಟ್ಟಂತೆ. ಇನ್ನು 3ನೇದು ಕಟಕ ರಾಶಿ. ಕಟಕ ರಾಶಿಯವರಿಗೆ ಏನು ತೊಂದರೆ ಆಗುತ್ತೆ, ಅನಾರೋಗ್ಯ ಜೊತೆಯಲ್ಲಿ ಸಾಲಬಾಧೆ, ಸಾಲಗಳು ಜಾಸ್ತಿ ಆಗುವಂತಹ ಸಂಭವ, ಮನೆಯಲ್ಲಿ ನೆಮ್ಮದಿ ಇಲ್ಲದಂತಹ ವಾತಾವರಣ, ಅಶಾಂತಿ, ಕಿರಿಕಿರಿ ನಿರ್ಮಾಣ ಆಗುತ್ತೆ ಮನೆಯಲ್ಲಿ. ನಿಮಗೆ ಪರಿಹಾರ ಅಂತಂದರೆ 7 ವಾರ ಇಲ್ಲಾಂದರೆ 9 ಶನಿವಾರ ಆಂಜನೇಯ ಸ್ವಾಮಿಗೆ ಎಳ್ಳು ಬತ್ತಿಯನ್ನು ಹಾಕುವಂತಹದ್ದು.
ಜೊತೆಯಲ್ಲೇ ನೀವೇನು ಮಾಡಬೇಕು, ಎಳ್ಳು ಬತ್ತಿ ಹಾಕಲಿಕ್ಕೆ ಹೋಗುವಾಗ ಒಂದು ಮೊಳ ತುಳಸಿಯನ್ನು ತಗೊಂಡು ಹೋಗಿ ಸ್ವಾಮಿಗೆ ಹಾಕಿ ಅಂತ ಹೇಳಿ ಕೊಟ್ಬಿಡಿ ಅರ್ಚಕರ ಬಳಿ. 3 ಅಮಾವಾಸ್ಯೆಗಳ ಕಾಲ ಅಂತಂದರೆ ಇಲ್ಲಿಂದ ಗ್ರಹಣ ಪ್ರಾರಂಭ ಆಗಿ ಒಂದು 3 ಅಮಾವಾಸ್ಯೆಗಳು ಏನು ಬರುತ್ತೆ ಅಲ್ಲಿನ ತನಕ ಈ ಗ್ರಹಣದ ತೊಂದರೆಗಳು ಈ ರಾಶಿಗಳಿಗೆ ಕಾಣಿಸ್ಕೊಳ್ಳುತ್ತೆ. ಆದರೆ 3 ತಿಂಗಳ ಕಾಲ ಬಾಧಿಸೋದ್ರಿಂದ ಅಷ್ಟೇ ಕಾಟವನ್ನು ನಿಮಗೆ ಕೊಡುತ್ತೆ. ಸೊ ಹಾಗಾಗಿ ಸರಳ ಪರಿಹಾರಗಳನ್ನೇ ನಾನು ಹೇಳಿದ್ದೀನಿ, ನೋಡಿಕೊಂಡು ಮಾಡ್ಕೊಳ್ಳಿ, ತೊಂದರೆಗಳಿಗೆ ಸಿಕ್ಕೊಳ್ಳಿಕ್ಕೆ ಹೋಗಬೇಡಿ. 4ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಹಣಕಾಸಿನ ಸಮಸ್ಯೆಗಳು ಎದುರಾಗುತ್ತೆ. ಮನೆಯಲ್ಲಿ ಹಿರಿಯರಿಗೆ ಅನಾರೋಗ್ಯ ಮತ್ತು ನೀವು ಗಾಡಿಗಳಲ್ಲಿ ಓಡಾಡುವಾಗ ಅಪಘಾತಗಳು ಆಗುವಂತಹ ಸಂಭವ ಇದೆ. ಜಾಗ್ರತೆಯಾಗಿರಿ. ಪರಿಹಾರ, ಈ ರಾಶಿಯವರು ಸುಬ್ರಹ್ಮಣ್ಯ ದೇವರ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು ಬನ್ನಿ. ನಂತರ ನಿಮ್ಮ ಮನೆ ದೇವರಿಗೆ ಹೋಗಿಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ. ನೀವು ಕೂಡ 7 ವಾರ 9 ವಾರ ಆಂಜನೇಯ ಸ್ವಾಮಿಗೆ ಎಳ್ಳು ಬತ್ತಿ ಹಾಕಿ ಸಂಕಲ್ಪ ಮಾಡಿಕೊಂಡು. ಇನ್ನು 5ನೇ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ, ಅಥವಾ ಈ ರಾಶಿಯವರಿಗೆ ಹಿರಿಯ ಮಗ ಇದ್ದರೆ ಆ ಹಿರಿಯ ಮಗನ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ. ಮನೆಯಲ್ಲಿ ಅಶಾಂತಿಯ ವಾತಾವರಣ, ನೆಮ್ಮದಿ ಇಲ್ಲದಂತಾಗುವುದು, ಈ ರೀತಿಯ ಪರಿಸ್ಥಿತಿಗಳು ನಿಮಗೆ ಎದುರಾಗುತ್ತೆ. ನೀವು ಮಂಗಳವಾರ ಅಥವಾ ಬುಧವಾರ ಗಣಪತಿಯ ದೇವಸ್ಥಾನಕ್ಕೆ ಒಂದು ಪೂಜೆಯನ್ನು ಮಾಡಿಸಿ. ಜೊತೆಗೆ ನೀವು ಪೂಜೆಗೆ ಕೊಡುವಾಗ ಒಂದು 21 ಇಲ್ಲ ಒಂದು 48 ಗರಿಕೆಯನ್ನು ಗಣಪತಿಗೆ ಕೊಡಿ ದೇವಸ್ಥಾನಕ್ಕೆ. ಇದಾದಮೇಲೆ ನಿಮ್ಮ ಮನೆ ದೇವರಿಗೆ ಹೋಗಿ ನಿಮ್ಮ ತಾಯಿ ಅಥವಾ ಹಿರಿಯ ಮಗನ ಹೆಸರಿನಲ್ಲಿ ಒಂದು ಪೂಜೆ ಮಾಡಿಸ್ಕೊಂಡು ಬನ್ನಿ. ತಪ್ಪದೇ 7 ವಾರ ಅಥವಾ 9 ವಾರ ಆಂಜನೇಯ ಸ್ವಾಮಿಗೆ ಎಳ್ಳು ಬತ್ತಿಯನ್ನು ಹಾಕುವಂತಹದ್ದನ್ನು ಮಾಡುವಂತಹದ್ದು. ದಯಮಾಡಿ ಈ ವಿಡಿಯೋ ಏನಿದೆ ನಂಬುವಂತಹವರಿಗೆ, ಆಧ್ಯಾತ್ಮಿಕತೆಯಲ್ಲಿ ನಂಬಿಕೆ ಇರುವಂತಹವರಿಗೆ, ನೀವು ಯಾರಾದರೂ ಬಹಳ ನಾನು ವೈಚಾರಿಕವಂತನಿದ್ದೇನೆ, ಈ ಗ್ರಹಣದ ಯಾವುದೇ ಒಂದು ವಿಚಾರ ನಂಬಲ್ಲ ಅನ್ನೋಂಥವರು ಬಿಟ್ಟುಬಿಡಿ. ದಯಮಾಡಿ ನೆಗೆಟಿವ್ ಕಾಮೆಂಟ್ಸನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ. ಈ ಸರಳ ಪರಿಹಾರಗಳನ್ನು ಮಾಡಿಕೊಂಡು ಸ್ವಲ್ಪ ಗ್ರಹಣದ ದಿನ ಮತ್ತು ಅದರ ಮಾರನೆಯ ದಿವಸ ನೀವು ಏನು ಒಂದು ಸ್ವಲ್ಪ ಮನೆಯಲ್ಲಿ ನೀತಿ ನಿಯಮಗಳನ್ನ ಪಾಲನೆ ಮಾಡ್ಕೋಬೇಕು ಮಾಡ್ಕೊಳ್ಳಿ. ಎಲ್ರಿಗೂ ಸಹ ಒಳ್ಳೆಯದಾಗಲಿ.